ಬಯಲು ಸೀಮೆಯಲ್ಲೂ ಆಪಲ್ ಬೆಳೆದ ಯುವ ರೈತ ಅನಿಲ್ ಸಾಧನೆ. ಮನಸ್ಸಿದ್ದರೆ ಪ್ರಕೃತಿ ಎಲ್ಲವನ್ನ ನೀಡುತ್ತಾಳೆ ಎಂದು ಸಾಧಿಸಿ ತೋರಿಸಿದ ರೈತ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಅಡ್ಡಗಲ್ ಗ್ರಾಮದ ಯುವ ರೈತ ಅನಿಲ್ ಸಾಬೀತುಪಡಿಸಿದ್ದಾರೆ. 3 ಎಕರೆ ತೋಟದಲ್ಲಿ ಕಾಶ್ಮೀರಿ ತಳಿಯ ಆಪಲ್ ಸಸಿಗಳನ್ನು ಬೆಳೆದು ಯಶಸ್ಸು ಕಂಡಿದ್ದಾರೆ. ರಿಂದ 34 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿರುವ ಪ್ರದೇಶದಲ್ಲೇ ಗಿಡಗಳು ಉತ್ತಮವಾಗಿ ಫಲ ನೀಡುತ್ತಿದ್ದು, ನೂರಾರು ಆಪಲ್ ಹಣ್ಣುಗಳು ಗೊಂಚಲುಗಳಾಗಿ ಬೆಳೆದಿವೆ. ಗುಬ್ಬಿಯ ಆರಾಧ್ಯ ನರ್ಸರಿಯ ಶಿಶುಕುಮಾರ್ ನೀಡಿದ ಸಸಿಗಳನ್ನು ಸೂಕ್ತ ನಿರ್ವಹಣೆಯೊಂದಿಗೆ ಬೆಳೆಸಿದ ಪರಿಣಾಮ ಉತ್ತಮ ಫಲಿತಾಂಶ ದೊರೆತಿದೆ ಎಂದು ಅನಿಲ್ ತಿಳಿಸಿದ್ದಾರೆ. 3 ತರ ಡಿಫ್ರೆಂಟ್ ಇದೆ, 3 ತರ ತಳಿಗಳಿದೆ. ಒಂದು ಅಣ್ಣ ಆಪಲ್ ಅಂತ, ಎರಡನೇದು ಗೋಲ್ಡ್ ಅಂತ. ಇದು ಡಾರ್ಸೆಟ್ ಗೋಲ್ಡ್, ಅಣ್ಣ ಮತ್ತು ಡಾರ್ಸೆಟ್ ಗೋಲ್ಡ್. ಈಗ ಅಣ್ಣ ಆಪಲ್ ಜೊತೆಗೆ ಡಾರ್ಸೆಟ್ ಗೋಲ್ಡು 10 ಗಿಡಕ್ಕೊಂದು ಹಾಕಿದ್ರೆ ಮಾತ್ರನೇ ಹಣ್ಣು ಬರುವಂಥದ್ದು. ಯಾಕಪ್ಪ ಅಂದರೆ ಇದು ಸ್ವರಾಗ ಸ್ಪರ್ಶ ಇಲ್ಲ ಅಂದರೆ ಹಣ್ಣು ಬರಲ್ಲ, ಕಾಯಿ ಬರಲ್ಲ. ಆದ್ದರಿಂದ ಇದು 10 ಗಿಡಕ್ಕೆ ಹೊಂದಿರ್ತದೆ. ಯಾಕಂದರೆ ಇದು ರೆಡ್ ಕಲರ್ ಬರಲ್ಲ, ಗೋಲ್ಡ್ ಕಲರ್ ಬರ್ತದೆ. ತಿನ್ನೋದಕ್ಕೆ ಅದಕ್ಕಿಂತ ಸ್ವೀಟ್ ಇರ್ತದೆ, ತುಂಬ ಸ್ವೀಟ್ ಇರ್ತದೆ. ಹಾಗಾಗಿ ಇದು ಡಾರ್ಸೆಟ್ ಗೋಲ್ಡು ಅಂತ. ಆಪಲ್ ಬೆಳಿಬೇಕಂತ ತುಂಬ ಒಂದು ಸ್ವಲ್ಪ ಆಸೆ ಇತ್ತು, ಬಟ್ ಆಗ್ತದಿಲ್ಲ ಅನ್ನೋ ಒಂದು ಭಯನೂ ಇತ್ತು. ಆದರೂ ಕೂಡ ನಾವು ಒಂದು ಸರಿ ಮಾರ್ಕೆಟ್ ಹೋಗಿದ್ದಾಗ ಅಲ್ಲಿ ರೈತರು ಮಾರ್ಕೆಟಲ್ಲಿ ಚರ್ಚೆ ಮಾಡ್ತಾಯಿದ್ರು. ನಂಬರ್ ಸಿಕ್ತು ಆಪಲ್ದು, ಆಪಲ್ ಗಿಡಗಳು ನರ್ಸರಿ ಅವ್ರ ನಂಬರ್ ಸಿಕ್ತು. ಗುಬ್ಬಿ ಆರಾಧ್ಯ ನರ್ಸರಿ, ಶಶಿ ಅಣ್ಣ ಅಂತೇಳಿ ಅವ್ರ ಹೆಸರು. ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಕೂಡ ಹೇಳಿದ್ರು, ಇದೊಂದು ವ್ಯತಿರಿಕ್ತವಾದ ಬೆಳೆ ನಮಗೆ ಆಗ್ತದೆ ಇಲ್ಲ, ನಾನು ಗ್ಯಾರಂಟಿ ಕೊಡಲ್ಲಪ್ಪ, ನೋಡು ಅಂದರು. ಇಲ್ಲಣ್ಣ ನಾನು ಹಾಕಲೇಬೇಕು ಅಂದಾಗ ಅವರು ಕೂಡ ಒಂದು ತಿಂಗಳ ಕಾಲ ಸತಾಯಿಸಿದ್ರು. ಆಮೇಲೆ ಇಲ್ಲಣ್ಣ ನಾನು ಆಗಬೇಕು ಅಂದರೆ ಧೈರ್ಯ ಮಾಡಿ ಕೊಟ್ಟರು. ಅದೇ ರೀತಿಯಾಗಿ ಅವರು ಗೈಡೆನ್ಸ್ ಕೊಟ್ಟರು. ಸರ್, ತುಂಬ ಒಳ್ಳೆ ಬೆಳೆ ಬಂದಿದೆ, ಖುಷಿ ಆಗ್ತದೆ. ಸರ್, ನೋಡೋಕೆ ಬರೋವಂಥವ್ರೆ ಸುಮಾರು ಹಣ್ಣು ಇಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ನಾನೇನು ಮಾರ್ಕೆಟಿಗೆ ಅಂತ ಹೋಗಿಲ್ಲ, ಬಂದು ಇಲ್ಲೇ ನೋಡಿ ನಮ್ಮ ತೋಟವನ್ನು ನೋಡಿಕೊಂಡು ಇಲ್ಲೇ ಒಂದು ಫೋಟೋ ತೆಗೆದುಕೊಂಡು ಅವ್ರಿಗೇನು ಎಷ್ಟು ಕೆ ಜಿ ಬೇಕು ಅಷ್ಟು ತಗೊಂಡು ಇಲ್ಲೇ ಹೋಗ್ತಾ ಇದ್ದಾರೆ. ಸರ್, 250 ರೂಪಾಯಿ ರೇಟಲ್ಲಿ ನಾನು ಇಲ್ಲೇ ಕೊಡ್ತಾಯಿದ್ದೀನಿ. ಈಗ ಅಂಗಡಿಯಲ್ಲಿ 300-350 ಕೊಡಬೇಕು. ನಮ್ಮ ತೋಟದಲ್ಲಿ ನಾನು ಇನ್ನೂ 50 ರೂಪಾಯಿ ಕಡಿಮೆಯಲ್ಲಿ 250 ರೂಪಾಯಿಗೆ ಇಲ್ಲೇ ನಾನು ಕೊಡ್ತಾಯಿದ್ದೀನಿ. ಒಟ್ಟಾರೆಯಾಗಿ ಸರ್ ಏನು ಅನಿಸುತ್ತೆ ಸರ್? ಸರ್, ಮಾಡಿದಷ್ಟು ಇದೆ ಇದರಲ್ಲಿ. ಇನ್ನೂ ಹೆಚ್ಚಿಗೆ ಇಂಥ ಬೆಳೆಗಳು, ಇನ್ನೂ 106 ತಳಿಗಳು ತಂದು ಹಾಕಿ, ಇನ್ನೂ ಡಿಫ್ರೆಂಟ್ ಆಗಿರುವಂಥ ಒಂದು ತಳಿಗಳು ಯಾವುದಾದ್ರೂ ಸಿಕ್ಕಿದ್ರೆ ಅದನ್ನು ಕೂಡ ಹಾಕಿ ಬೆಳೆಸಿ ನೋಡಬೇಕು ಅನ್ನೋದು ಇದೆ ನಿಮ್ಮ ಹೆಸರು. ಪ್ರತಿ ಎಕರೆಗೆ ಸುಮಾರು 400 ಗಿಡಗಳನ್ನು ಬೆಳೆಸಲಾಗಿದ್ದು, ಒಂದು ಗಿಡದಿಂದ 10 ರಿಂದ 15 ಕೆಜಿಯವರೆಗೂ ಹಣ್ಣು ದೊರೆಯುತ್ತಿದೆ. ಪ್ರಸ್ತುತ ಕೆಜಿಗೆ 250 ದರದಲ್ಲಿ ಮಾರಾಟವಾಗುತ್ತಿದೆ. ತಮ್ಮ ತೋಟದ ಪ್ರವಾಸಿ ತಾಣವನ್ನಾಗಿ ರೂಪಿಸಿ ಜನರು ನೇರವಾಗಿ ತೋಟಕ್ಕೆ ಬಂದು ಹಣ್ಣು ಕಿತ್ತುಕೊಳ್ಳುವ ವ್ಯವಸ್ಥೆ ಮಾಡುವ ಕನಸನ್ನು ಅನಿಲ್ ಹೊಂದಿದ್ದಾರೆ. ಬಯಲು ಸೀಮೆಯಲ್ಲೂ ಹೊಸ ಬೆಳೆಗಳ ಪ್ರಯೋಗ ಸಾಧ್ಯವೆಂಬುದಕ್ಕೆ ಇವರ ಸಾಧನೆ ಮಾದರಿಯಾಗಿದೆ. ನನ್ನ ಹೆಸರು ಬಸವರಾಜೇಶ್ವರಿ ಪಾಟೀಲ್ ಅಂತ. ನಾನು ಕೆನರಾ ಬ್ಯಾಂಕ್ ಉದ್ಯೋಗಿ, ದಾವಣಗೆರೆಯಿಂದ ಬಂದಿರೋದು. ನಾನು ದಾವಣಗೆರೆ ಹತ್ರ ಒಂದು ರೂರಲ್ ಬ್ರಾಂಚಲ್ಲಿ ಬ್ರಾಂಚ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇರೋದು. ಇವತ್ತು ಇವರು ಕವಿತಾ ಅಂತ ಹೇಳಿ ನಮ್ಮ ಕೆನರಾ ಬ್ಯಾಂಕಿಗೆ ತುಂಬ ಚಿಕ್ಕಬಳ್ಳಾಪುರ ಇದರಿಂದ ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ. ಇವ್ರ ಮುಖಾಂತರ ನಮಗೆ ಇವತ್ತು ಈ ಒಂದು ಸೇಬು ತೋಟನ ನೋಡೋಕ್ಕೆ ನಮಗೆ ಸಿಕ್ಕಿರೋದು. ಸೇಬು ತೋಟ ಅಂತಂದರೆ ನಮಗೆಲ್ಲರಿಗೂ ಒಂದೇ ನೆನಪು ಬರೋದು, ಅದು ಕಾಶ್ಮೀರ ಅಂತೇಳಿ. ಬಟ್ ಆದರೆ ಒಂದು ರೈತ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅನಿಲ್ ಸರ್ ಅವರು ಮಾದರಿಯಾಗಿ ಮಾಡಿಸಿ ತೋರಿಸಿದ್ದಾರೆ. ಇವತ್ತು ನಾವು ಲೈವ್ ಆಗಿ ಸೇಬ್ನ ಈ ಥರ ಇರುತ್ತೆ, ಗೊಂಚು ಹೀಗಿರುತ್ತೆ ಇದು ಒಂದು ಗಿಡ ಅಂತ ಹೇಳಿ ನೋಡಿದ್ದೆ ನಾವು ಇಲ್ಲೇ. ತುಂಬ ಖುಷಿ ಆಗ್ತಿದೆ ಸರ್. ಆದರೆ ಇವರು ಅನಿಲ್ ಸರ್ ಅವರು ಇವತ್ತು ಹೆಮ್ಮೆಯಿಂದ ಹೇಳ್ಕೊತಾರೆ, ಒಂದು ರೈತ ಮನಸ್ಸು ಮಾಡಿದರೆ ಭೂಮಿ ಯಾವುದೇ ಥರದ್ದು ಮಣ್ಣು ಅದು ಯಾವುದೂ ಅಲ್ಲ, ನೀನು ಬೆಳಿಬೇಕನ್ನೋ ನಿನಗೆ ಒಂದು ಛಲ ಇರಬೇಕು. ನಾನು ಮಾಡಬೇಕು ಅಂದರೆ ನಾನು ಮಾಡೇ ಮಾಡ್ತೀನಿ ಅಂತ ಇವತ್ತು ದೇಶದ ಎಲ್ಲ ರೈತರಿಗೂ ತೋರಿಸ್ಕೊಟ್ಟಿದ್ದಾರೆ. ಪ್ರಕೃತಿ ಅನ್ನೋದು ನೀವು ಮನಸ್ಸಿಟ್ಟು ಮಾಡಿದರೆ ಎಲ್ಲ ರೀತಿಯೊಳಗೂ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿಗಿಸಿಂದ ತೋರಿಸ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನೇಚರ್ ಜೊತೆ ಒಂದು ಒಡನಾಟ ಇರೋದು, ಆ ಒಂದು ಖುಷಿ ತಂದು ಕೊಡೋದು ಬೇರೆ ಎಲ್ಲೂ ತಂದು ಕೊಡೋಲ್ಲ. ಒಂದು ಮಗುಗೆ
ಒಂದು ತಂದೆ ತಾಯಿ ಹತ್ರ ಇರುವಂಥ ಖುಷಿ ಏನಿರುತ್ತಲ್ಲ ಅದನ್ನು ನೆಕ್ಸ್ಟ್ ಏನಾದರೂ ಕೊಡುತ್ತೆ ಅಂದರೆ ಅದು ಪ್ರಕೃತಿ. ಅಂದರೆ ಇದಕ್ಕೆ ಸೇಬಿಗೆ ಬೇಕಾಗಿರುವಂಥದ್ದು ಒಂಥರ ಕೋಲ್ಡ್ ಪ್ರದೇಶ ಇರಬೇಕು ಆ್ಯಕ್ಚುಲ್ ಆಗಿ ನಮಗೆ ಗೊತ್ತಿರೋ ಪ್ರಕಾರ. ಆದರೆ ಅನಿಲ್ ಅವರು ಇಂಥ ಒಂದು ಉಷ್ಣ ಪ್ರದೇಶ ಇದ್ರೂ ಸಹಿತ ಈ ಥರ ಬೆಳೆದಿದ್ದಾರೆ ಅಂತಂದರೆ ಅದೊಂಥರ ಶ್ಲಾಘನೀಯ. ಅದೊಂದು ಸಾಧನೆಯೇ ಒಂದು ಶ್ಲಾಘನೀಯ. ಅವರೊಂಥರ ಇದಕ್ಕೆ ಏನೇನೆಲ್ಲ ಬೇಕು ಅದೆಲ್ಲನೂ ಒಂಥರ ರಿಸರ್ಚ್ ಮಾಡಿ ಇದಕ್ಕೆಲ್ಲ ಏನೇನು ಸೌಕರ್ಯ ಕೊಡಬೇಕು ಮತ್ತು ಅದಕ್ಕೆ ಏನೇನು ಅನುಕೂಲ ಮಾಡಬೇಕು ಸೇಬು ಬೆಳೆಯೋದಕ್ಕೋಸ್ಕರ ಅಂತ ಅದೆಲ್ಲ ತುಂಬ ಶ್ರದ್ಧೆಯಿಂದ ಮಾಡಿ ಅದನ್ನು ಈ ಒಂದು ಒಳ್ಳೆ ಫಸಲನ್ನ ತೊಗೊಂಡಿದ್ದಾರೆ. ಒಂಥರ ನಿಜವಾಗ್ಲೂ ಅವರೊಂಥರ ಮಾದರಿ ಆಗಿದ್ದಾರೆ ಚಿಕ್ಕಬಳ್ಳಾಪುರ ಎಲ್ಲ ರೈತರಿಗೂ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ನಾವು ಬೆಂಗಳೂರಲ್ಲಿ ವಾಸ ಆಗಿರೋದು. ಆ್ಯಪಲ್ ಒಂದು ಈ ಸೇಬನ್ನ ನೋಡೋದಕ್ಕೆ ಅಂತ ನಾನು ಕಾಶ್ಮೀರಕ್ಕೆ ಹೋದೆ, ಹಿಮಾಚಲ್ ಪ್ರದೇಶಕ್ಕೆ ಹೋದಾಗ ಎಲ್ಲೂ ನಮ್ಗೆ ಈ ಒಂದು ಅನುಭವ ಸಿಗಲಿಲ್ಲ. ಸೊ ಕವಿತಾ ಅವರು ನಮಗೊಂದು ಇನ್ಫಾರ್ಮೇಷನ್ ಕೊಟ್ಟರು. ಈಗ 2 ವರ್ಷದ ಹಿಂದೆ ನಾವು ಇಲ್ಲಿ ದ್ರಾಕ್ಷಿ ತೋಟ ನೋಡೋಕೆ ಬಂದಿದ್ವಿ, ಚಿಕ್ಕಬಳ್ಳಾಪುರದಲ್ಲಿ ತುಂಬ ಚೆನ್ನಾಗಿ ಬೆಳೀತಾರೆ ಅಂತೇಳಿ. ಅವಾಗ ಅವ್ರು ಹೇಳೋದು ಈ ಥರ ಸೇಬು ಬೆಳೀತಾ ಇದ್ದಾರೆ, ಒಂದು ಆಪ್ಷನ್ ನೋಡ್ಬೋದು ಅಂತೇಳಿ. ಆ ಒಂದು ಇದಕ್ಕೋಸ್ಕರ ಈ ಸತಿ ಸೇಬು ನೋಡೋದಕ್ಕೋಸ್ಕರನೇ ಬಂದ್ವಿ. ನಿಜವಾಗ್ಲೂ ಅನಿಲ್ ಅವರು ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ ಮತ್ತು ಅವ್ರ ಧೈರ್ಯಕ್ಕೆ ಮೆಟ್ಟಲೇಬೇಕು. ಈ ಒಂದು ಉಷ್ಣ ಪ್ರದೇಶದಲ್ಲಿ ಶೀತ ಪ್ರದೇಶದ ತರ್ಕ ಹಣ್ಣನ್ನು ಬೆಳೆಯೋದಿದೆಯಲ್ಲ ಅದು ತುಂಬಾ ಚಾಲೆಂಜಿಂಗು. ಆ ಚಾಲೆಂಜಿಂಗನ್ನ